10 ಗಂಟೆ ಅಷ್ಟೊತ್ತಿಗೆ ವಿಷಯ ತಿಳಿತು. ಏರ್ಫೋರ್ಸಿಂದ ಕಾಲ್ ಬಂತು, ಹಿಂಗೆ ಈ ಥರ ಆಗಿದೆ, ಇನ್ಸಿಡೆಂಟ್ ಆಗಿದೆ ಅಂತ. ಪ್ಯಾರಾಚೂಟ್ ಮ್ಯಾಲ್ ಫಂಕ್ಷನ್ ಆಗಿಬಿಟ್ಟು ಜಂಪ್ ತೊಗೊಂಡಾಗ 12 ಜನ ಟೋಟಲ್ಲು ಜಂಪ್ ಮಾಡಿದವರು. 11 ಮೆಂಬರ್ಸು ಸೇಫಾಗಿ ಲ್ಯಾಂಡ್ ಆಗಿದ್ದರು. ಬಟ್ ಅಣ್ಣದು ಪ್ಯಾರಾಚೂಟ್ ಮ್ಯಾಲ್ ಫಂಕ್ಷನಿಂದ ಕೆಳಗೆ ಫಾಲ್ ಆಗಿಬಿಟ್ಟು ಸಾವಾಗಿದೆ ಅಂತ ವಿಷಯ ತಿಳಿಸ್ತಾರೆ. ಯಾರು ಕಾಲ್ ಮಾಡಿದ್ರು ಏನೇನೆ? ಏರ್ಫೋರ್ಸ್ ಕಡೆಯಿಂದ, ಸ್ಟೇಷನ್ ಕಡೆಯಿಂದ ಕಾಲ್ ಬಂತು ಸರ್. ಎಷ್ಟು ಗಂಟೆಗೆ ಕಾಲ್ ಮಾಡಿದ್ರು? ಮಾರ್ನಿಂಗ್ ಒಂದು 10:30 ಇನ್ಫಾರ್ಮೇಷನ್ ಸಿಕ್ಕಿತ್ತು ಸರ್. ನಿಮ್ಮ ಹತ್ರ ಎಷ್ಟೊತ್ತಿಗೆ ಮಾತಾಡಿದ್ರು ನಿಮ್ಮಣ್ಣ ನಿನ್ನೆ? ಏನೋ ಮಾತಾಡಿದ್ರೆ ಸರ್, ಇನ್ನು ಲಾಸ್ಟ್ ಟೈಮು ಒಂದು 2-3 ಡೇಸ್ ಹಿಂದೆ ಮಾತಾಡಿತ್ತು. ಕೊನೆ ಟೈಮಲ್ಲಿ ಮಾತಾಡೋಕ್ಕೂ ಸಿಕ್ಕಿಲ್ವಲ್ಲ ಅನ್ನೋದೊಂದು ಖುಷಿ. ಯಾವಾಗ ಬಂದಿದ್ರು ಊರಿಗೆ? ಅವರಿಗೆ ಒಂದು 4 ತಿಂಗಳ ಹಿಂದೆ ಬಂದು ಹೋಗಿದ್ರು ಸರ್. 3 ಮಂತ್ ಹಿಂಗೆ ಬರ್ತಿರ್ತಾರೆ. ಲಾಸ್ಟ್ ಟೈಮ್ ಬಂದು ಹೋಗಿದ್ರು ಸರ್. ಹೌದು, 4 ತಿಂಗಳ ಹಿಂದೆ ಬಂದಿದ್ರು. ಹೌದು. ಮದುವೆ ಆಗಿದೆಯಾ ಅಣ್ಣಗೆ? ಹೌದು ಸರ್. ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ? ಫ್ಯಾಮಿಲಿ ಎಲ್ಲ ಕ್ವಾರ್ಟರ್ಸಲ್ಲೇ. ಇಷ್ಟು ದಿನ ಹಿಂಡನ್ ಏರ್ಫೋರ್ಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಿದ್ರು. ಒಂದು ಆಲ್ಮೋಸ್ಟ್ 2 ಮಂತ್ ಆಗಿತ್ತು ಆಗ್ರಕ್ಕೆ ಪೋಸ್ಟಿಂಗ್ ಆಗಿಬಿಟ್ಟು. 2 ಮಂತ್ ಆಗಿಬಿಟ್ಟು ಅಲ್ಲಿ ಜಂಪಿಂಗ್ ಕೊಡ್ತಾಯಿದ್ರು ಆಗ್ರಲ್ಲಿ. ಸೊ ನಿನ್ನೆ ಈ ಥರ ಇನ್ಸಿಡೆಂಟ್ ಆಗಿದೆ. ಆಗ್ರಲ್ಲಿ ಜಂಪಿಂಗ್ ಕೊಡಬೇಕಾದ್ರೆ ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತ ಏನಾದರೂ ಹೇಳಿದ್ರೆ? ಹೋಗಿದ್ರು ರೀಸೆಂಟಾಗಿ. ಇನ್ನೊಂದು ನೆಕ್ಸ್ಟ್ ಮಂತ್ಗೆ ಯುಗಾದಿ ಟೈಮಲ್ಲಿ ಬರಬೇಕು ಅನ್ನೋ ಥರ ಹೇಳಿದರು. ಬೇಡ ಅಣ್ಣಗೆ ಮಕ್ಕಳು ಏನಾದರೂ? ಇಲ್ಲ ಸರ್, ಫ್ಯಾಮಿಲಿ ಇನ್ನೊಬ್ಬ ಆ ಥರ ಪ್ಲಾನ್ ಮಾಡಿದ್ದೀನಿ. ಮಕ್ಕಳಿದ್ದು ಈಗ ಎಷ್ಟೊತ್ತಿಗೆ ಬಾಡಿ ಬರುತ್ತೆ ಏನಾದರೂ ಹೇಳಿದಾರಾ? ಇವತ್ತು ರಾತ್ರಿ ಹಾಗೆ ಬೆಂಗಳೂರು ರೀಚ್ ಆಗ್ಬೋದು ಅಂತ ವಿಷಯ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ ಹಾಗೆ ನಾವು ಮನೆಗೆ ತೊಗೊಬರ್ತೀವಿ. ಮನೆಗೆ ಅಪ್ಪ ಅಮ್ಮಂಗೆಲ್ಲ ಗೊತ್ತಿದೆಯಾ? ವಿಷಯ ತಿಳಿಸ್ತಾ ಇದ್ದೀವಿ ಹಂತದಲ್ಲಿ. ಮತ್ತು ಇಲ್ಲ ಅಡ್ವಾನ್ಸ್ ಆಗಿ ಹೇಳಿದರೆ ಅವರು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಇದರಲ್ಲಿ ತಿಳಿಸ್ತಾ ಇದ್ದೀವಿ, ವಿಷಯ ತಿಳಿಸ್ತಿದ್ದೀವಿ. ನಿನ್ನೆ ಆಗ್ರಾದಲ್ಲಿ ಹೊಸನಗರದ ಯುವಕ ವಾಯುಸೇನೆಯ ಅಧಿಕಾರಿ ಪ್ಯಾರಾಚೂಟ್ನ ತರಬೇತಿದಾರ ಮಂಜುನಾಥ್, ನಮ್ಮೂರಿನ ಹುಡುಗ ದುರ್ಮರಣದ ವಿಚಾರವನ್ನು ಕೇಳಿ ನಮಗೆಲ್ಲರಿಗೂ ತುಂಬ ಬೇಜಾರಾಗಿದೆ, ದುಃಖವಾಗಿದೆ. ಸುಮಾರು 18 ವರ್ಷದಿಂದ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಂಜುನಾಥ್ ಹೊಸನಗರಕ್ಕೆ ಚಿರಪರಿತ ಹುಡುಗ. ಹೊಸನಗರಕ್ಕೆ ಬಂದಾಗ ಅವನನ್ನು ನಾವು ಭೇಟಿ ಮಾಡ್ತಿದ್ದು, ಅವನು ಮಾತಾಡ್ತಿರ್ತಕ್ಕಂಥ ಸನ್ನಿವೇಶಗಳನ್ನ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗ್ತದೆ. ಅವನು ವಾಯುಸೇನೆಯಲ್ಲಿ ಪ್ಯಾರಾಚೂಟ್ನ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ತರಬೇತಿ ಪಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆದರೆ ತರಬೇತಿದಾರನೇ ತಾಂತ್ರಿಕ ದೋಷದಿಂದ 1500 ಅಡಿ ಎತ್ತರದಿಂದ ಬಿದ್ದು ಮರಣ ಹೊಂದಿದ್ದಾರೆ ಅನ್ನೋದು ತಿಳಿದು ನಮಗೆ ತುಂಬ ಬೇಜಾರಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಬೇಕು, ಅವರ ದುಃಖವನ್ನು, ಅವರ ಕುಟುಂಬದವರಿಗೆ ದುಃಖ ಬರೋ ಶಕ್ತಿ ಅಂತ ನೀಡಬೇಕು ಅಂತ ನಾವು ಈ ಸಂದರ್ಭ ಕೇಳ್ಕೊಳ್ತಾ, ವಿಶೇಷವಾಗಿ ತಹಶೀಲ್ದಾರ್ ಬಗ್ಗೆ ಈ ಬಗ್ಗೆ ಮಾತಾಡಿದ್ವಿ. ನಾಳೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ಸಾರ್ವಜನಿಕ ದರ್ಶನದ ಮೂಲಕ ಅವರ ಮನೆಗೆ ಕೊಂಡೊಯ್ಯುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ, ಅದು ಕೂಡ ಚರ್ಚೆಯಲ್ಲಿ ಆ ಥರದ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಎಲ್ಲ ಇದರಲ್ಲೂ ನಮ್ಮ ಸಾರ್ವಜನಿಕರು ಇದ್ದೀವಿ. ಮರಣ ಹೊಂದಿದ ಮಂಜುನಾಥ್ನವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೊಮ್ಮೆ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ.